ಸೊ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಬೆಳಗ್ಗೆ 4:15ಗೆ ಎದ್ದೇಳಬೇಕಿತ್ತು. ನೋಡಿದ್ರೆ 5:16 ಆಗಿಬಿಟ್ಟಿತ್ತು. ತುಂಬ ಲೇಟ್ ಆಗಿತ್ತು ಆ್ಯಕ್ಚುಲಿ. ಸೋಮವಾರ ಹೊತ್ತು ನಾವು ಬೆಳಗ್ಗೆ ಬೇಗನೆ ಎದ್ದೇಳ್ತೀವಿ. ಹೇಳ್ಬೇಕಂದ್ರೆ 4 ಗಂಟೆ 4:15 ಅಷ್ಟರಲ್ಲಿ ಎದ್ದುಬಿಟ್ಟು ಬೇಗನೆ ಒಂದು 5 ಗಂಟೆ 6 ಗಂಟೆ 6:15 ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡ್ಬೇಕು. ಅದು ನನಗೆ ರೂಢಿ ಆಗಿಬಿಟ್ಟಿತ್ತು. ನಾನು ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಅವಾಗಿಂದನೂ ಅಷ್ಟೇ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಮಾಡಬೇಕು. ಬಿಕಾಸ್ ನಾನು ಅವಾಗ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಅವಾಗಲೂ ಅಷ್ಟೇ ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋಗಬೇಕಿತ್ತಲ್ಲ. ಸೊ ಅಷ್ಟರಲ್ಲಿ ಬೇಗನೆ ಪೂಜೆ ಮಾಡ್ತಾಯಿದ್ದೆ. ಮುಂದೆ ಹೋಗ್ತಾ ಹೋಗ್ತಾ ಅದೇ ರೂಢಿ ಆಗ್ತು. ಈಗಲೂ ಅಷ್ಟೇ ನಾನು ಕೆಲಸಕ್ಕೆ ಹೋಗಬೇಕಿತ್ತಲ್ಲ. ಸೊ ಅದಕ್ಕೇ ಇವಾಗಲೂ ಅಷ್ಟೇ ಬೇಗನೆ ಪೂಜೆ ಮಾಡ್ತೀನಿ ಎದ್ದುಬಿಟ್ಟು. ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಹ್ಯಾಪಿ ಬರ್ಡೇ ಟು ಯು ಸ್ಮಿತಿ. ಯಾ ವಿಶ್ ಮಾಡಿಬಿಟ್ಟು ವಿಶ್ ಮೈ ಬರ್ಡೇ. ಚೇನ್ಮನ್ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಸಿಪ್ಪೆ ಮಾತ್ರ ಸೂಪರ್ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಔಟ್ಲುಕ್ ಅಂತ. ಫೋಟೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನನ್ನ ಬರ್ಡೇ ಸ್ಪೆಷಲ್ ಆಗಿ ಕೀರ್ತನ ಅವರು ಚೇನ್ಮನ್ಸ್ ರೆಸ್ಟೋ ಬಾರ್ಗೆ ಕರ್ಕೊಂಡ್ ಬಂದಿದ್ದಾರೆ. ಬ್ಯಾಕ್ಗ್ರೌಂಡ್ ವಾಸ್ ಅಮೇಝಿಂಗ್ ಆ್ಯಂಡ್ ಫೋಟೋಶೂಟ್ಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ಊಟನೂ ಓಕೆ, ಗುಡ್. ಆಕ್ಚುಲಿ ಇಟ್ ವಾಸ್ ಗುಡ್. ಸ್ಯಾಟಿಸ್ಫೈ ಆಗ್ತು. ಆಕ್ಚುಲಿ ಗುಡ್ ಹೆಲ್ತಿ ಫುಡ್ ತಿಂದ್ವಿ ನಾವು. ಆಕ್ಚುಲಿ ಹೊರಗಡೆ ಆಗಿದೆ ಸ್ವಲ್ಪ ಅದು ಇದು ಏನೇನೋ ತಿನ್ಕೋತಾ ಇದ್ವಿ. ಇದು ಬಂದಿರೋದಕ್ಕೆ ಸ್ವಲ್ಪ ಹೆಲ್ತಿ ಫುಡ್ ತಿನ್ಸಿದ್ದಾರೆ ನಮ್ಮ ಕೀರ್ತನ ಅವರು. ಚೆನ್ನಾಗಿತ್ತು. ಅಲ್ಲೊಂದು ಕನ್ನಡಿ ಇತ್ತು. ಸೊ ಅಲ್ಲಿ ನನ್ನ ಫ್ರೆಂಡ್ದು ಐಫೋನ್ ಅಲ್ವಾ, ಅದು ಕ್ಯಾಮ್ರಾ ಮಸ್ತಾಗಿತ್ತು. ನೋಡೋಣ ಒಂದು ಸ್ಲೋ ಮೋಷನ್ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಫೈನಲಿ ಇವಾಗ ಮನೆಗೆ ಬಂದೆ ನಾನು. ಮಳೆ ಬರ್ತಾ ಇತ್ತು. ಕೀರ್ತನ ಮನೆಗೆ ಕರೆದೆ, ಅವಳು ಬರಲಿಲ್ಲ. ಮಳೆ ಬರುತ್ತೆ ಹೊರಟೋಗ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೆ ಅವಳು ಹೋದ್ಲು. ನಾನು ಆಟೋ ಹೊತ್ಕೊಂಡು ಮನೆಗೆ ಬಂದೆ. ಇವಾಗ ಜಸ್ಟ್ ಬಂದೆ. ಆಲ್ಮೋಸ್ಟ್ 3 o'clock ಸಮಥಿಂಗ್ ಆಗಿದೆ. 3:59